ಹಾಯ್, ವೆಲ್ಕಮ್ ಟು ಆಶೂಸ್ ಕಿಚನ್. ಇವತ್ತು ನಾನೊಂದು ಅವಲಕ್ಕಿನ ತೊಗೊಂಡು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ. ಈ ಸ್ವೀಟ್ ರೆಸಿಪಿ ಮಾಡಲಿಕ್ಕೆ 5 ನಿಮಿಷವೂ ಸಾಲಲ್ಲ, ಇಮ್ಮಿಡಿಯೇಟಾಗಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಇರುತ್ತೆ. ಪದೇ ಪದೇ ಸಕ್ಕರೆ ಐಟಮ್ ತಿನ್ನೋ ಬದಲು ಬೆಲ್ಲದಿಂದ ಮಾಡ್ಕೊಂಡು ತಿನ್ನೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲಿಗೆ ಅವಲಕ್ಕಿನ ತೊಳೆದು ಇಟ್ಕೊಳ್ಬೇಕು, ನೆನೆಸಬಾರ್ದು, ಬರೀ ವಾಶ್ ಮಾಡಿ ಇಟ್ಕೊಳ್ಳಿ. 2 ಟೈಮ್ಸ್ ವಾಶ್ ಮಾಡಿದರೆ ಸಾಕು. ಒಂದು ಬಾಣಲೆ ಇಟ್ಕೊಳ್ಬೇಕು. ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಫ್ ಘೀ ಹಾಕ್ಕೊಳ್ಳಿ. ತುಪ್ಪ ಕರಗಿದ ಮೇಲೆ ಗೋಡಂಬಿ ಹಾಕ್ಕೊಳ್ಳಿ. ಈಗ ಗೋಡಂಬಿ ಕೆಂಪಗಾದ್ಮೇಲೆ ದ್ರಾಕ್ಷಿನ ಹಾಕ್ಕೊಳ್ಬೇಕು. ದ್ರಾಕ್ಷಿನ ಹಾಕ್ಕೊಳ್ಳೋದು ಸ್ವಲ್ಪ ಅದು ಉಬ್ಬೋ ಥರ ಇದ್ದರೆ ಸಾಕು. ಈಗ ನಾನು ಕರಗಿಸಿರೋಂಥ ಬೆಲ್ಲನ ಹಾಕಿದ್ದೀನಿ. ನಾನು ಇದಕ್ಕೆ ಹಾಕಿರೋದು ಬರೀ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು ಬೆಲ್ಲದ ಪುಡಿ. ಸೊ ಕ್ಲೀನ್ ಮಾಡಿರೋಂಥದ್ದು, ಸೋಸ್ ಇಟ್ಕೊಂಡಿರೋಂಥ ಬೆಲ್ಲದ ಪುಡಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಬೇಕು. ಈಗ ಇದು ಕುದೀತಾ ಇದೆ, ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇವಾಗಲೇ. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇವಾಗ ನೆನೆಸಿ ತೊಳೆದಿರೋಂಥ ಅವಲಕ್ಕಿನ ಇದರಲ್ಲಿ ಹಾಕ್ಕೊಳ್ಳಿ. ಈ ನೀರೆಲ್ಲ ಅಬ್ಸರ್ವ್ ಆಗುತ್ತೆ, ಬೆಲ್ಲದ ಪಾಕದ ನೀರೆಲ್ಲ ಅಬ್ಸರ್ವ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ಸಿಮ್ ಮಾಡಿ ಲಿಡ್ ಮುಚ್ಚಿ ಒಂದು 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಈಗ ತುಪ್ಪದ ಅವಲಕ್ಕಿ ರೆಡಿ. ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಈ ತುಪ್ಪದ ಅವಲಕ್ಕಿ. ನೀವು ಮಾಡಿ ಹೇಗಿದೆ ಅಂತ ಹೇಳಿ.